ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ತಾಲೂಕು ಘಟಕದಿಂದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಮನವಿಯನ್ನು ನೀಡಲಾಯಿತು. ನಂತರ ತಹಸೀಲ್ದಾರ್, ತಾಲೂಕ್ ಪಂಚಾಯತ್ ಇಒ ಹಾಗೂ ಸಿಪಿಐ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಸರ್ಕಾರಿ ಆಸ್ಪತ್ರೆಗಳಿಗೆ ಸಕಾಲಕ್ಕೆ ಔಷಧಿಗಳ ಪೂರೈಕೆ ಮಾಡುತ್ತಿಲ್ಲ. ಇಲಾಖೆಯ ಎಲ್ಲಾ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನು ಇದುವರೆಗೂ ಪ್ರಕಟಿಸಿಲ್ಲ. ಕಳೆದ 5 ವರ್ಷಗಳಿಂದ ಅಧಿಕಾರಿ ನೌಕರರಿಗೆ ಮುಂಬಡ್ತಿ ನೀಡಿಲ್ಲ. ವರ್ಗಾವಣೆ ಕಾಯ್ದೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸದೆ ಅವೈಜ್ಞಾನಿಕವಾಗಿ ವರ್ಗಾವಣೆ ಮಾಡಲಾಗುತ್ತಿದೆ. ನಿಯಮದಲ್ಲಿ ಅವಕಾಶವಿದ್ದರೂ ಸೇವಾ ನಿರತರಿಗೆ ಉನ್ನತ ವ್ಯಾಸಂಗಕ್ಕೆ ಅವಕಾಶ ನೀಡುತ್ತಿಲ್ಲ. ಗುತ್ತಿಗೆ ನೌಕರರಿಗೆ 3-4 ತಿಂಗಳಿಗೊಮ್ಮೆ ವೇತನ ಭತ್ಯೆ ನೀಡಲಾಗುತ್ತಿದೆ ಎಂದು ದೂರಿದರು. ವೈದ್ಯರು, ತಜ್ಞ ವೈದ್ಯರಿಗೆ CGHS ಹಾಗೂ AIATC ವೇತನ ನೀಡಬೇಕು. ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ಮಾರ್ಚ್ 11ರಿಂದ 15ರವರೆಗೆ ಹೊರ ರೋಗಿಗಳಿಗೆ ಸೇವೆ ನೀಡದೆ ತುರ್ತು ಸೇವೆ ಮಾತ್ರ ನೀಡುತ್ತಾ ಪ್ರತಿಭಟಿಸಲಾಗುವುದು. ಮಾರ್ಚ್ 16ರಿಂದ ಅನಿರ್ದಿಷ್ಟಾವಧಿಯ ಧರಣಿ ಆರಂಭಿಸಲಾಗುವುದೆಂದು ಎಚ್ಚರಿಸಿದರು. ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್ ಹೊಸಕೇರಿ ಮಾತನಾಡಿ, ವೈದ್ಯರ ಹಾಗೂ ಆರೋಗ್ಯ ಇಲಾಖೆಯ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಅವರ ಪ್ರತಿಭಟನೆಗೆ ಸರ್ಕಾರಿ ನೌಕರರ ಸಂಘ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದರು. ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್, ಡಾಕ್ಟರ್ ಸೌಮ್ಯ ಕೆವಿ, ಆರೋಗ್ಯ ಇಲಾಖೆಯ ಶರಣಪ್ಪ ಗೋಜನೂರು, ಮಹೇಶ್ ತಾಳಿಕೋಟೆ, ವಿದ್ಯಾ, ಮಂಜುನಾಥ್ ಹಾಗೂ ಆಶಾ ಕಾರ್ಯಕರ್ತೆಯರು, ಪ್ರಯೋಗಾಲಯದ ತಂತ್ರಜ್ಞರು, ಔಷಧ ವಿಭಾಗದವರು, ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಲಾಖೆಯ ಎಲ್ಲ ನೌಕರರ ಬಗ್ಗೆ ಇರುವಂತಹ ಸಹಾನುಭೂತಿಯ ಕೊರತೆ, ಎಲ್ಲ ಆರೋಗ್ಯ ಇಲಾಖೆ ನೌಕರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ವಿಫಲತೆ ಆಗಿರುವುದರಿಂದ ಈ ಮುಷ್ಕರಕ್ಕೆ ಅನಿವಾರ್ಯವಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಷಡಾಕ್ಷರಿ ಅವರು ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಿದ್ದಾರೆ. ಅದೇ ರೀತಿ ಇಲಾಖೆ ಹಿರಿಯ ಅಧಿಕಾರಿಯಾದಂತಹ ಹರ್ಷಗುಪ್ತ ಅವರನ್ನು ಸಹಿತ ಸಂಪರ್ಕಿಸಿ ನಮ್ಮ ಬೇಡಿಕೆ ಅತ್ಯಂತ ಸಮಯೋಚಿತವಾಗಿದೆ, ನಿಯಮಿತವಾಗಿದೆ ಅನ್ನುವಂಥ ಮಾತನ್ನು ಸಹಿತ ಹೇಳ್ತಾ, ಆದಾಗ್ಯೂ ಸಹಿತ ಬೇಡಿಕೆ ಈಡೇರದೇ ಇರುವುದರಿಂದ 11ರಿಂದ 16ರವರೆಗೆ ಏನು ಹೊರರೋಗಿಗಳ ತಪಾಸಣೆಯನ್ನು ನಡೆಸಿ ಅವಶ್ಯಕ ತುರ್ತು ಸೇವೆಯನ್ನು ಮಾತ್ರ ನೀಡುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು. 16ರಿಂದ ಅನಿರ್ದಿಷ್ಟ ಮುಷ್ಕರವನ್ನು ನಡೆಸ್ತಾ ಇದ್ವಿ. ಈ ಒಂದು ಮುಷ್ಕರದ ಇಲಾಖೆಯ ಬೇಡಿಕೆಗಳು ಬಹಳಷ್ಟು ಕಳೆದ 6 ದಶಕಗಳಿಂದ ಸಹಿತ ನಮ್ಮ ಬೇಡಿಕೆಗಳು ಈಡೇರದೇ ಇರುವ ಕಾರಣ ಹಾಗೂ 2.5 ವರ್ಷದಿಂದ ನಮ್ಮ ಇಲಾಖೆಗೆ ಏನು ನೇಮಕಾತಿಯಾಗಿದ್ದಾರೆ ಉನ್ನತ ಹುದ್ದೆಯಲ್ಲಿರುವಂಥ ಇಲಾಖಾ ಮುಖ್ಯಸ್ಥರು ನಮ್ಮ ಬೇಡಿಕೆಗಳಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡದೆ ನಮ್ಮ ಯಾವುದೇ ಅವರ ಇಲಾಖೆಯ ಕಾರ್ಯಕ್ರಮಗಳಿಗಾಯಿತು, ನಮ್ಮ ಬೇಡಿಕೆಗಳಿಗಾಯಿತು ಯಾವುದೇ ಮನ್ನಣೆಯನ್ನು ನೀಡ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಈ ಒಂದು ಮುಷ್ಕರಕ್ಕೆ ಕರೆಗೊಟ್ಟಿದ್ದೀವಿ. ಆದ ಕಾರಣ ದಯವಿಟ್ಟು ಸಾರ್ವಜನಿಕರು ನಮ್ಮ ಬೇಡಿಕೆಗಳ ನ್ಯಾಯಯುತವಾಗಿದ್ದಾವೆ. ಅಂಥ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಕೆಗಾಗಿ ನಾವು ಅನಿವಾರ್ಯವಾದಂಥ ಈ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ಸಾರ್ವಜನಿಕರು ಸಹಿತ ಈ ಒಂದು ಸಂದರ್ಭದಲ್ಲಿ ಸಹಕಾರ ನೀಡಬೇಕಂತ ತಿಳ್ಕೊಂಡು ನಮ್ಮ ಆರೋಗ್ಯ ಇಲಾಖೆಯ ಸಮಸ್ತ ನೌಕರರ ಪರವಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.